ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಫಿಶ್ ತವಾ ಫ್ರೈ ಮಾಡೋದು ತೋರಿಸ್ತಾ ಇದ್ದೀನಿ. ನಾನು ಅದಕ್ಕೆ ಇಲ್ಲಿ ಫಸ್ಟು ಫಿಶ್ ಪೌಡರ್ ತೊಗೊಂಡಿದ್ದೀನಿ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಸಾಂಬಾರು ಪೌಡರು ಮತ್ತು ಪೆಪ್ಪರ್ ಪೌಡರು, ರೆಡ್ ಚಿಲ್ಲಿ ಪೌಡರು ಮತ್ತು ಟರ್ಮರಿಕ್ಕು, ಗರಂ ಮಸಾಲ ಮತ್ತು ಒಂದು ನಿಂಬೆಹಣ್ಣು ತಗೊಂಡಿದ್ದೀನಿ. ಅದನ್ನೆಲ್ಲ ನಾವು ಮ್ಯಾರಿನೇಟ್ ಮಾಡೋಕ್ಕೆ ಯೂಸ್ ಮಾಡ್ಕೋತಾ ಇದ್ದೀನಿ. ಮ್ಯಾರಿನೇಟ್ ಮಾಡಿ ಇರೋದ್ರಿಂದ ಅದು ಫಿಶ್ದು ಹಸಿ ಸ್ಮೆಲ್ ಏನಿರುತ್ತೆ ಅದು ಅಷ್ಟೊಂದು ಅನಿಸಲ್ಲ ನಮಗೆ ತಿನ್ನಬೇಕಾದ್ರೆ. ಮತ್ತು ನೀವಿಲ್ಲಿ ನಿಮಗೆ ಏನಾದರೂ ಎಗ್ ಬೇಕು ಅಂದರೆ ಎಗ್ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಜಸ್ಟ್ ಲೆಮನ್ ಯೂಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದ್ರ ಕನ್ಸಿಸ್ಟೆನ್ಸಿ ನಾನು ನೀಟಾಗಿ ಮಿದ್ದಿದ್ದೀನಿ, ಯಾಕಂದರೆ ಅದು ನಮಗೆ ಮಿದ್ದಾಗ ಅದೊಂದು ಟೇಸ್ಟ್ ಬಿಟ್ಕೊಡುತ್ತೆ ಪೌಡರಲ್ಲಿರೋದು. ಅದಕ್ಕೋಸ್ಕರ ನಾನು ನೀಟಾಗಿ ಮಿದ್ಬಿಟ್ಟು ಆಮೇಲೆ ನಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ವಾಟರ್ನ ಯೂಸ್ ಮಾಡಿಕೊಂಡು ನಾನು ಮ್ಯಾರಿನೇಟ್ ಮಾಡ್ಕೋತೀನಿ. ಆಮೇಲೆ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಯೂಸ್ ಮಾಡಿಕೊಂಡು ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಕೈಯಲ್ಲೇ ಮಿಕ್ಸ್ ಮಾಡೋದ್ರಿಂದ ಅದರದ್ದೆಲ್ಲ ಏನೇನು ಪೌಡರ್ ನೀಟಾಗಿ ಮಿಕ್ಸ್ ಆಗುತ್ತೆ. ನೀವು ನಾನು ಗರಂ ಮಸಾಲ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಗರಂ ಮಸಾಲ ಯೂಸ್ ಮಾಡ್ಕೊಳ್ಳಿ, ಯಾಕಂದರೆ ಅದರಲ್ಲಿ ಸ್ಪೈಸಸ್ ಎಲ್ಲ ಇರುತ್ತಲ್ಲ, ಅದು ನೀಟಾಗಿ ನಮಗೆ ಒಂದು ಮಿಕ್ಸ್ ಆಗಿ ಒಂದು ನೀಟಾಗಿ ಬೇರೆ ಫ್ಲೇವರೇ ಕೊಡುತ್ತೆ. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ವಾಟರ್ನ ಮಿಕ್ಸ್ ಮಾಡಿಕೊಂಡು ಈ ಥರ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಫಿಶ್ಗೆ ಎಲ್ಲ ನೀಟಾಗಿ ಕೋಟ್ ಮಾಡ್ತಾಯಿದ್ದೀನಿ. ನೀಟಾಗಿ ಕೋಟ್ ಮಾಡೋದ್ರಿಂದ ಅದೊಂದು ಹಸಿ ಸ್ಮೆಲ್ಲೆಲ್ಲ ನೀಟಾಗಿ ಮ್ಯಾರಿನೇಟ್ ಆದಮೇಲೆ ನೀಟಾಗಿ ಕುಕ್ ಆಗುತ್ತೆ ಅಂತ. ಆಮೇಲೆ ನಾವು ತಿನ್ನಬೇಕಾದ್ರೆಲ್ಲ ಏನು ಮೀನು ಸ್ಮೆಲ್ಲೆಲ್ಲ ಬರೋಲ್ಲ. ನಾನು ಹಿಂಗೆ ಎಲ್ಲನೂ ಕೂಡ ಮ್ಯಾರಿನೇಟ್ ಮಾಡ್ಕೊಂಡು ಒಂದು 2 hours ಬಿಟ್ಟು ಫ್ರೈ ಮಾಡ್ತೀನಿ. And if you want to read my mind, just go ahead. There's nothing to hide. I'm so depressed, I'm not gonna lie. But your problems are bigger than mine.
ಮಾಡ್ತಿದ್ದೀನಿ. ನಾನು ಲೆಸ್ ಆಯಿಲ್ನ ಯೂಸ್ ಮಾಡಿಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ಈ ತವನ ಕೂಡ ಸಪ್ರೇಟಾಗಿ ಫ್ರೈ ಮಾಡೋಕ್ಕೆ ಅಂತಲೇ ಇಟ್ಕೊಂಡಿದ್ವಿ, ಅದಕ್ಕೆ ಅದು ಒಂದು ಸ್ವಲ್ಪ ಹಳೇದಾಗಿದೆ. ನಾವು ಒಂದನ್ನೇ ಯೂಸ್ ಮಾಡೋದ್ರಿಂದ ಅದು ಬೇರೆದಕ್ಕೆಲ್ಲ ಇವಾಗ ದೋಸೆಗೆಲ್ಲ ಯೂಸ್ ಮಾಡಿದ್ರೆ ಅದು ಸುಮ್ಮನೆ ದೋಸೆ ಎಲ್ಲ ಕಿತ್ತೋಗುತ್ತೆ. ಅದಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ಮಾಡಿಬಿಟ್ರೆ ಅದು ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನೀವು ಇದನ್ನು ಜಸ್ಟ್ ಟಿಶ್ಯೂಲಿ ಕ್ಲೀನ್ ಮಾಡಿ ಇಡೋದ್ರಿಂದ ತುಂಬ ದಿನ ತವಾಗಳು ಬಾಳಿಕೆ ಬರುತ್ತೆ. ಈ ಥರ ಎಲ್ಲ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ತುಂಬ ಕ್ರಿಸ್ಪಿ ಆಗುತ್ತೆ. ಆವಾಗ ನೀವು ಬೇಕಾದರೆ ಅದಕ್ಕೆ ಲೆಮನ್ ಮತ್ತು ಆನಿಯನ್ ಜೊತೆ ಸರ್ವ್ ಮಾಡ್ಬೋದು. ನೋಡಿ ಯಾವ ರೀತಿ ಕಾಣಿಸ್ತಿದೆ. ಓಕೆ ಫ್ರೆಂಡ್ಸ್, ಇದೇನು ಫಿಶ್ ತವಾ ಫ್ರೈ ಆಗಿತ್ತು. ನಿಮಗೇನೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.